ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮಗೆಲ್ಲರಿಗೂ ಈ ಬೆಳಗಿನ ಮುಂಜಾನೆಯ ಮುತ್ತು ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುವವರಾಗಿದ್ದೇವೆ. ಬೆಳಗಿನ ಜಾವದಲ್ಲಿ ದೇವರನ್ನು ಮುಂಗೊಳ್ಳುವಂಥದ್ದು, ದೇವರ ವಾಕ್ಯವನ್ನು ಕೇಳುವಂಥದ್ದು ನಮ್ಮ ಜೀವಿತಕ್ಕೆ ದೇವರು ಕೊಟ್ಟಂಥ ಒಂದು ದೊಡ್ಡ ಭಾಗ್ಯವಾಗಿದೆ ಪ್ರಿಯರೇ. ಹೌದು, ಈ ದಿನದಲ್ಲಿ ಕೂಡ ದೇವರು ನಮ್ಮನ್ನು ವಿಶೇಷವಾಗಿ ನಡೆಸುವ ಹಾಗೆ, ದೇವರ ವಾಕ್ಯದ ಮೂಲಕವಾಗಿ ನಾವು ಉತ್ತೇಜನವನ್ನು ಹೊಂದಿಕೊಳ್ಳುವ ಹಾಗೆ, ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಾವು ಇರುವಂಥ ಸ್ಥಳದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಪರಿಶುದ್ಧನೂ ಮಹೋನ್ನತನೂ ಆಗಿರುವಂಥ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ಯೇಸುವೆ, ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ದಿನವು ನಿನ್ನಿಂದಲೇ ನೇಮಕವಾಗಿದೆ, ಇದರಲ್ಲಿ ನಾವು ಉಲ್ಲಾಸಿಸ್ತೇವೆ, ಹರ್ಷಿಸ್ತೇವೆ. ಈ ದಿನದಲ್ಲಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ, ನಿನ್ನ ವಾಕ್ಯದ ಮೂಲಕವಾಗಿ ನಾವು ಅನೇಕ ವಿಷಯಗಳನ್ನು ಕಲಿತುಕೊಳ್ಳುವ ಹಾಗೆ, ನಿನ್ನ ವಾಕ್ಯದ ಮೂಲಕವಾಗಿ ಅಪ್ಪ ಹೌದು ಕರ್ತನೆ, ನಿನ್ನ ಮಾರ್ಗವನ್ನು ನಾವು ತಿಳಿದುಕೊಳ್ಳುವ ಹಾಗೆ ನಮಗೆ ವಿಶೇಷವಾಗಿ ನಿನ್ನ ಕೃಪೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹೌದು ಕರ್ತನೆ, ನಮ್ಮೆಲ್ಲರನ್ನು ನಿನ್ನ ಕೈಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಈ ದಿನ ಕೇಳಲಿಕ್ಕಿರುವಂಥ ಮಾತುಗಳ ಮೂಲಕವಾಗಿ ಅಪ್ಪ ಹೇಳುವವರ ಜೀವಿತದಲ್ಲಿಯೂ ಕೇಳುವವರ ಜೀವಿತದಲ್ಲಿಯೂ ನಿನ್ನ ವಿಶೇಷವಾದ ಕಾರ್ಯವನ್ನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿದ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಭಾಗಕ್ಕೋಸ್ಕರವಾಗಿ ನಾನು ತೆಗೆದುಕೊಂಡಂಥ ದೇವರ ವಾಕ್ಯದ ಮಾತು, ಅದು ಇಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ. ಇಬ್ರಿಯ 9:27. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನೂ ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ದೇವರ ವಾಕ್ಯವನ್ನು ಓದುವಾಗ ಅದರಲ್ಲಿ ಪ್ರಾಮುಖ್ಯವಾಗಿ ಮೊದಲನೇದಾಗಿ ಆತನು ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಒಂದೇ ಸಾರಿ ಸಾಯೋದು. ಒಂದೇ ಸಾರಿ ಸಾಯೋದು, ಆಮೇಲೆ ಏನಂತೆ? ನ್ಯಾಯ ತೀರ್ಪು. ಇದು ಮನುಷ್ಯನ ಜೀವಿತದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಮನುಷ್ಯನ ತಿಳಿದುಕೊಳ್ಬೇಕಾಗಿರುವಂಥ ಪ್ರಾಮುಖ್ಯವಾದ ಸತ್ಯಗಳಲ್ಲಿ ಒಂದು ಸತ್ಯ ಏನಂತ ಹೇಳಿದರೆ, ಒಂದೇ ಸಾರಿ ಸಾಯುವಂಥದ್ದು. ನಂತರ ಆತನು ಪ್ರಾಣಿಯಾಗಿ ಆಗಲಿ ಅಥವಾ ಪಕ್ಷಿಯಾಗಿ ಆಗಲಿ ಅಥವಾ ಇನ್ನೊಂದು ರೂಪವನ್ನಾಗಲಿ ಆತನು ಹುಟ್ಟುವಂಥ ಒಂದು ಸಂದರ್ಭ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಒಂದೇ ಸಾರಿ ಸಾಯುವಂಥದ್ದು, ಒಂದೇ ಜೀವನ ಆತನಿಗೆ, ಒಂದೇ ಜೀವನ, ಒಂದೇ ಸಾರಿ ಆತನೇನು ಮಾಡ್ತಾನೆ? ಆತನು ಸಾಯ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಈ ಒಂದು ಮರಣದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನ, ಇದು ಎಲ್ಲಿಂದ ಪ್ರಾರಂಭವಾಯಿತು ಎಂಬುದಾಗಿ ನೋಡುವಾಗ, ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನಕ್ಕೆ ಬರುವಾಗ ನಾವಲ್ಲಿ ನೋಡ್ತೇವೆ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಇದು ಯಾರಿಗೆ ಹೇಳಿದಂಥ ಮಾತು? ಆದಾಮನಿಗೆ ಹೇಳಿದಂಥ ಮಾತು. ಪ್ರಥಮ ಮನುಷ್ಯನಾದಂಥ ಆದಾಮನು ಯಾವಾಗ ಆತನು ದೇವರ ಮಾತಿಗೆ ಅವಿಧೇಯನಾದ್ನೋ ಆ ಒಂದು ಸಂದರ್ಭದಲ್ಲಿ ಈಗ ದೇವರು ಆದಾಮನಿಗೆ ಅಥವಾ ಮನುಷ್ಯ ಕುಲಕ್ಕೆ ಆತನೇನು ಮಾಡ್ತಾನೆ? ಶಾಪದ ಮೂಲಕವಾಗಿ ಮಾತನ್ನು ಹೇಳುವುದನ್ನು ನೋಡ್ತೇವೆ. ಏನು ಶಾಪ ಸಿಗಲ್ಪಟ್ಟಿತು? ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಈಗ ಏನಂತೆ? ನೀನು ಮಣ್ಣಿನಿಂದ ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ತೆಗೆದುಕೊಳ್ಳಬೇಕು ಅಥವಾ ಸಂಪಾದಿಸಬೇಕು. ನೋಡಿ, ಮುಂದೆ ಹೇಳುವಂತ ಮಾತು ಏನಂತೆ? ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಎಲ್ಲಿಗೆ ಹೋಗಬೇಕು? ಮಣ್ಣಿಗೆ ಸೇರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತೇವೆ. ಯೋಬನ ಗ್ರಂಥ 34ನೇ ಅಧ್ಯಾಯ 15ನೇ ವಚನಕ್ಕೆ ಬರುವಾಗಲೂ ಕೂಡ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರು, ಇನ್ನೊಂದು ಸುಂದರವಾದಂಥ ಮಾತು. ಸಮಸ್ತ ಜನರು ಒಟ್ಟಾಗಿ ಅಳಿದು ಹೋಗುವರು. ಸಮಸ್ತ ಜನರು ಒಟ್ಟಾಗಿ ಅಳಿದು ಹೋಗುವರು. ಪುನಃ ಮನುಷ್ಯರು ಧೂಳೇ ಆಗುವರು. ಪುನಃ ಮನುಷ್ಯರು ಏನಾಗ್ತಾರಂತೆ? ಧೂಳೇ ಆಗ್ತಾರೆ. ಅಂದ್ರೆ
ಅದರ ಅರ್ಥ ಏನಂತ ಹೇಳಿದರೆ, ಮನುಷ್ಯ ಮಣ್ಣಿನಿಂದ ಮಾಡಲ್ಪಟ್ಟವನು, ಈಗ ಆತನು ಪುನಃ ಎಲ್ಲಿಗೆ ಹೋಗಬೇಕಾಗಿದೆ? ಮಣ್ಣಿಗೆ ಹೋಗಬೇಕಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇವತ್ತು ನೋಡಿ, ದೈಹಿಕ ಮರಣದ ಕುರಿತಾಗಿ ಕೆಲವೊಂದು ಸತ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಳಬೇಕು. ಕೆಲವೊಂದು ಸತ್ಯಗಳು ದೈಹಿಕ ಮರಣದ ಕುರಿತಾಗಿ ಉಂಟು. ಸೊ ಮೊದಲನೇದಾಗಿ ನೋಡುವಾಗ, ದೈಹಿಕ ಮರಣಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಲಿಮಿಟೇಷನ್ಸ್ ಉಂಟು? ಯಾವುದಾದ್ರು ಇಷ್ಟೇ ಪ್ರಾಯದ ಮನುಷ್ಯ ಸಾಯಬೇಕು ಎಂಬುದಾಗಿ? ಮನುಷ್ಯ ಮುದಿಪ್ರಾಯಕ್ಕೆ ಹೋಗಿ ಮುದಿಪ್ರಾಯದಲ್ಲೇ ಸಾಯಬೇಕೆಂಬುದಾಗಿ ಉಂಟಾ? ಎಲ್ಲೂ ಕೂಡ ಬರೆಯಲ್ಪಡಲಿಲ್ಲ. 10 ವರ್ಷದ ಮಗು ಸಾಯ್ಬೋದು, 20 ವರ್ಷದ ಯವನಸ್ಥರು ಸಾಯ್ಬೋದು, 40 ವರ್ಷದ ವ್ಯಕ್ತಿಗಳು ಸಾಯ್ಬೋದು, 60 ವರ್ಷದ ವ್ಯಕ್ತಿಗಳು ಸಾಯ್ಬೋದು, ಯಾರು ಕೂಡ ಸಾಯ್ಬೋದು. ಯಾವುದೇ ರೀತಿಯ ಲಿಮಿಟೇಷನ್ ದೇವರ ಒಂದು ಮರಣಕ್ಕೆ ಇಲ್ಲ ಎಂಬುದನ್ನು ನಾವು ನೋಡ್ತೇವೆ. ಮಗುವಿನಿಂದ ಹಿಡಿದು ಪ್ರಾಯಸ್ಥರವರೆಗೂ ಯಾರು ಎಲ್ಲಿಯೂ ಹೇಗೂ ಕೂಡ ಅವ್ರು ಏನಾಗ್ಬೋದು? ಮರಣವನ್ನು ಹೊಂದಬಹುದು ಪ್ರಿಯರೇ. ಎರಡನೇದಾಗಿ ನಾವು ನೋಡುವಾಗ, ಮರಣಕ್ಕೆ ಯಾವ ಜಾತಿ, ಯಾವ ಮತ, ಯಾವ ಪಂಗಡ ಕೂಡ ಇಲ್ಲ ಎಂಬುದಾಗಿ ನಾವು ನೋಡ್ಬೋದು ಅಲ್ವಾ? ಆತನು ಈ ಜಾತಿಗೆ ಸೇರಿದ ಮನುಷ್ಯನು, ಆದ್ದರಿಂದ ನಾನು ಅವನಿಗೆ ಮರಣ ಬರುವುದಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅಥವಾ ಇವನು ಕ್ರೈಸ್ತನಾದ್ದರಿಂದ ಇವನಿಗೆ ಮರಣ ಬರಲಿಕ್ಕೆ ಸಾಧ್ಯ ಇಲ್ಲ ಉಂಟಾ? ಇಲ್ಲ, ಖಂಡಿತವಾಗಿ ಕೂಡ ಅದು ಕೂಡ ಇಲ್ಲ ಎಂಬುದನ್ನು ನಾವು ನೋಡ್ತೇವೆ. ಎರಡನೇದಾಗಿ ನೋಡುವಾಗ, ಮರಣಕ್ಕೆ ಯಾವ ಜಾತಿ, ಮತ, ಭೇದ, ಯಾವ ಸಂಗತಿ ಕೂಡ ಇಲ್ಲ ಎಂಬುದನ್ನು ನಾವು ಗಮನಿಸಬೇಕು ಪ್ರಿಯರೇ. ಮೂರನೇದಾಗಿ ನೋಡುವಾಗ, ಮರಣಕ್ಕೆ ಯಾವುದೇ ಸಮಯ ಕೂಡ ಇಲ್ಲ ಅಲ್ವಾ? ಮತ್ತು ಅದು ನಮ್ಮನ್ನು ಕೇಳಿ ಕೂಡ ಬರೋದಿಲ್ಲ. ಈ ಸಮಯದಲ್ಲಿ ಬರ್ತೇನೆ ಅಂತ ಹೇಳಿ ಬರ್ತದ? ಇಲ್ಲ, ಬರೋದಿಲ್ಲ. ಮರಣ ಬರುವಾಗ ಇಷ್ಟು ಗಂಟೆಗೆ ಬರ್ತದೆ, ಬೆಳಿಗ್ಗೆ ಆಗ್ತದೆ, ಮಧ್ಯಾಹ್ನವೇ ಆಗ್ತದೆ, ಸಂಜೆ ಆಗ್ತದೆ, ಇಲ್ಲ, ಯಾವುದು ಕೂಡ ಅಲ್ಲಿ ಇಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಬೇಕು ಪ್ರಿಯರೇ. ಮರಣಕ್ಕೆ ಯಾವ ಸಮಯದ ಲಿಮಿಟೇಷನ್ ಕೂಡ ಇಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಾಲ್ಕನೇದಾಗಿ ನೋಡುವಾಗ, ಮರಣವನ್ನು ಲಂಚ ಕೊಟ್ಟು ತಪ್ಪಿಸ್ಕೊಳ್ಬೋದಾ? ಈ ಲೋಕದಲ್ಲಿ ಮನುಷ್ಯನಿಗೆ ಯಾವುದ್ಯಾವುದೋ ಸಂಗತಿಗಳನ್ನು ಮಾಡಿ ಲಂಚ ಕೊಟ್ಟು ಕೊನೆಗದಾಗಿ ಏನು ಮಾಡಿಬಿಡ್ತಾನೆ? ಆತನು ತಪ್ಪಿಸಿಕೊಳ್ಳಿಕ್ಕೆ, ತಾನು ಮಾಡಿದ ತಪ್ಪಿನಿಂದ ಆತನು ತಪ್ಪಿಸಿಕೊಳ್ಳಿಕ್ಕೆ ಆತನು ನೋಡ್ತಾನೆ. ಆದರೆ ಮರಣವನ್ನು ತಪ್ಪಿಸಿಕೊಳ್ಳಿಕ್ಕೆ ಎಷ್ಟೇ ಹಣ ಕೊಟ್ಟರು, ಯಾವ ಲಂಚ ಕೊಟ್ಟರು ಅದು ಸಾಧ್ಯ ಇಲ್ಲ ಎಂಬುದನ್ನು ನಾವು ನೋಡ್ತೇವೆ. ಕೀರ್ತನೆ ಗ್ರಂಥ 49ನೇ ಅಧ್ಯಾಯ 9ನೇ ವಚನ. ಕೀರ್ತನೆ 49:9. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಎಷ್ಟು ಹಣ ಕೊಟ್ಟರೂ ಸಾಲುವುದಿಲ್ಲ ಅಂತೆ. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಾವು ಎಷ್ಟು ಹಣ ಕೊಟ್ಟರೂ ಅದು ಇನ್ನೂ ಕಮ್ಮಿಯೇ, ಅದು ಸಾಲುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಅಂತ ಪ್ರಯತ್ನವನ್ನು ನಾವೇನ್ ಮಾಡ್ಬೇಕಂತೆ? ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ನಾಲ್ಕನೇದಾಗಿ ನೋಡುವಾಗ, ಮರಣಕ್ಕೆ ಎಷ್ಟು ಹಣ ಕೊಟ್ಟು, ಎಷ್ಟು ಲಂಚ ಕೊಟ್ಟು ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಏನಿಲ್ಲ, ಸಾಧ್ಯ ಇಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಬೇಕು ಪ್ರಿಯರೇ. ಐದನೇದಾಗಿ ನಾವು ಮತ್ತು ಕೊನೆಯದಾಗಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಮರಣಕ್ಕೆ ಯಾವ ಅಂತಸ್ತು ಕೂಡ ಇಲ್ಲ. ಅಂತಸ್ತು ಅಂದರೆ ಪೊಸಿಷನ್ಸ್ ಅಲ್ವಾ? ಅವನು ಶ್ರೀಮಂತ, ಇವನ ಹತ್ರ ಕೋಟಿಗಟ್ಟಲೆ ಹಣ ಇದೆ, ಮರಣ ಬರೋದಿಲ್ಲ? ಇಲ್ಲ, ಖಂಡಿತವಾಗಿ ಕೂಡ ಮರಣಕ್ಕೆ ಯಾವ ಒಂದು ಅಂತಸ್ತು ಕೂಡ ಇಲ್ಲ. ಬಡವರಿಗೆ ಮಾತ್ರ ಮರಣ ಬರುವುದಿಲ್ಲ, ಅಥವಾ ಶ್ರೀಮಂತರಿಗೆ ಮಾತ್ರ ಮರಣ ಬರುವುದಿಲ್ಲ. ಅವನು ಬಡವನಾಗಲಿ ಶ್ರೀಮಂತನಾಗಲಿ ಯಾವುದೇ ಸ್ಥಿತಿಯಲ್ಲಿರಲಿ, ಮರಣ ಖಂಡಿತವಾಗಿ ಕೂಡ ಮನುಷ್ಯನಿಗೆ ಏನು ಮಾಡ್ತದೆ? ಅದು ಬಂದೇ ಬರ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು ಪ್ರಿಯರೇ. ಕೀರ್ತನ ಗ್ರಂಥ 49ನೇ ಅಧ್ಯಾಯ 12ನೇ ವಚನ. ಕೀರ್ತನೆ 49:12. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ನೋಡಿ, ಮನುಷ್ಯನು ಎಷ್ಟು ಘನವಾದಂಥ ಒಂದು ಪದವಿಯಲ್ಲಿದ್ದರೂ ಕೂಡ ದೇವರ ವಾಕ್ಯ ಹೇಳ್ತದೆ ಸ್ಥಿರ ಇಲ್ಲ ಎಂಬುದಾಗಿ. ನೋಡಿ, ನಿಮ್ಗೆಲ್ಲರಿಗೂ ಕೂಡ ಪರಿಚಯ ಇರ್ಬೋದು, ಅಲೆಕ್ಸಾಂಡರ್ ದ ಗ್ರೇಟ್ ಕಿಂಗ್ ಎಂಬುದಾಗಿ ನಾವು ನೋಡ್ತೇವೆ. ಇಡೀ ಭೂಲೋಕವನ್ನೇ ಆತನು ಏನು ಮಾಡಿದಂತೆ? ಕ್ಯಾಪ್ಚರ್ ಮಾಡಿದ. ಇಡೀ ಭೂಲೋಕವನ್ನೇ ಆತನು ಜಯಿಸಿದ. ಆದರೆ ಕೊನೆಯದಾಗಿ ಸಾಯುವಾಗ ಹೇಗೆ ಸತ್ತ? ತನ್ನ ಕೈಯನ್ನು ಆ ಕಾಫಿನ್ ಬಾಕ್ಸಿನ ಹೊರಗೆ ಹೀಗೆ ಇಟ್ಟು ಆತನೇನು ಮಾಡಿದಂತೆ? ಆತನು ಸತ್ತನು ಎಂಬುದಾಗಿ ನಾವು ನೋಡ್ತೀವಿ. ಯಾಕೆ ಸತ್ತನಾಗೆ? ಇಡೀ ಲೋಕವನ್ನು ಜಯಿಸಿದ, ಆದರೆ ಆತನು ಏನು ಮಾಡಲಿಲ್ಲ, ಕೊನೆಯದಾಗಿ ಏನನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಅವನ ಕೈಯಲ್ಲಿ ಆಗಲಿಲ್ಲ ಎಂಬುದನ್ನು ನಾವು ನೋಡ್ತೇವೆ ಪ್ರಿಯರೇ. ಇವತ್ತು ಕೊನೆಯದಾಗಿ ಅಲ್ಲಿ ನಾವು ನೋಡಿಕೊಂಡೇವು ಪ್ರಿಯರೇ, ಏನಂತ ಹೇಳಿದರೆ, ಮರಣಕ್ಕೆ ಯಾವ ಅಂತಸ್ತು ಕೂಡ ಇಲ್ಲ. ಯಾವ ಪೊಸಿಷನಲ್ಲಿ ಇದ್ದರೂ ಕೂಡ, ನಾವು ಎಷ್ಟೇ ಘನವಾದ ಪೊಸಿಷನಲ್ಲಿ ಇದ್ದರೂ ಕೂಡ, ಎಂಥ ಒಂದು ದೊಡ್ಡ ಜ್ಞಾನಿಗಳಾಗಿದ್ದರೂ ಕೂಡ, ಮನುಷ್ಯನು ಆ ಒಂದು ಸಂಗತಿಯಿಂದ ಆತನು ಬಿಟ್ಟು ಆತನು ಮರಣಕ್ಕೆ ಆತನು ಹೋಗಲೇಬೇಕೆಂಬುದನ್ನು ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ
ಇವತ್ತು ಮುಖ್ಯವಾದ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಈಗ ದೈಹಿಕ ಮರಣ ಬರುವುದರೊಳಗೆ ನಾನು ಏನು ಮಾಡಬೇಕು? ಯಾಕೆ ದೇವರು ನನಗೆ ಈ ಜೀವಿತವನ್ನು ಕೊಟ್ಟಿದ್ದಾನೆ? ನನ್ನ ಜೀವಿತಕ್ಕೆ ದೇವರು ಈ ಒಂದು ದಿನವನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ನನ್ನ ಮರಣ ಯಾವಾಗ, ಹೇಗೆ, ಎಲ್ಲಿ, ಏನು ನಮಗೆ ಗೊತ್ತಿಲ್ಲ. ಆದರೆ ಈ ಮರಣ ಬರುವುದರೊಳಗಾಗಿ ದೇವರನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನಾನು ಏನು ಮಾಡಬೇಕು ಅದನ್ನು ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಮರಣ ಬರುವುದರೊಳಗಾಗಿ ನಾನು ಏನು ಮಾಡಬೇಕೆಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನಾವು ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಎಲ್ಲ ಕಾರ್ಯವನ್ನು ಆತನು ಮಾಡಿ ಮುಗಿಸಿದ್ದಾನೆ. ಕ್ರಿಸ್ತನ ಶಿಲುಬೆಯದ ಮೂಲಕವಾಗಿ ನಾವು ದೇವರೊಂದಿಗೆ ಸೇರುವುದಕ್ಕಾಗಿ ಇವತ್ತು ಮಾರ್ಗಗಳು ತೆರೆಯಲ್ಪಟ್ಟಿದೆ. ನಾವು ಪರಲೋಕಕ್ಕೆ ಹೋಗಲು ಬೇಕಾದಂಥ ಎಲ್ಲ ಮಾರ್ಗವೂ ತೆರೆಯಲ್ಪಟ್ಟಿದೆ. ಆದರೆ ಈಗ ನಾನು ಆ ಮಾರ್ಗಕ್ಕೆ ಅಥವಾ ಪರಲೋಕಕ್ಕೆ ಹೋಗಬೇಕಾಗಿದ್ರೆ, ನಾನು ಆ ಪರಲೋಕವನ್ನು ಸೇರಬೇಕಾಗಿದ್ರೆ ನಾನು ಏನು ಮಾಡಬೇಕು? ಅದಕ್ಕೋಸ್ಕರವಾಗಿಯೇ ದೇವರು ಈ ಜೀವಿತವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಈ ದೈಹಿಕ ಮರಣ ಬರುವುದರೊಳಗಾಗಿ ನನ್ನನ್ನು ಜೀವಿತವನ್ನು ನಾನು ಯಾವುದರಲ್ಲಿ ನಾನು ಸಿದ್ಧತೆ ಮಾಡಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೊದಲನೇದಾಗಿ ನಾವು ಮಾಡಬೇಕಾದಂಥ ಒಂದು ವಿಷಯ ಏನಂತ ಹೇಳಿದರೆ, ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು ಪ್ರಿಯರೇ, ಪಶ್ಚಾತ್ತಾಪ ಪಡಬೇಕು. ನೋಡಿ, ಅನೇಕರು ನೆನೆಸ್ಬೋದು, ನಾನು ಪಾಪವೇ ಮಾಡಲಿಲ್ಲ, ನಾನು ಯಾಕೆ ಪಶ್ಚಾತ್ತಾಪ ಪಡಬೇಕು, ನಾನು ಪಾಪಿಯಲ್ಲ, ನಾನು ಯಾವ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ಅವರು ಹೇಳ್ಬೋದು. ದೇವರ ವಾಕ್ಯ ಹೇಳ್ತದೆ, ಕೀರ್ತನ ಗ್ರಂಥ 51ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ ನಾವು ನೋಡ್ತೇವೆ ಪ್ರಿಯರೇ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಹುಟ್ಟಿದಂದಿನಿಂದ. ನಾವು ಹುಟ್ಟಿದ ಮೇಲೆ ಪಾಪಿಗಳಾಗುವಂಥದ್ದಲ್ಲ, ನಾವು ಹುಟ್ಟಿದಂದಿನಿಂದಲೇ, ನಾವು ಮಾತೃಗರ್ಭವನ್ನು ಹೊಂದಿದ ದಿನದಿಂದಲೇ ನಾವು ದ್ರೋಹಿಗಳು ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ? ಪ್ರಥಮ ಮನುಷ್ಯರಾದಂಥ ಆದಾಮ್ ಹವ್ವರ ಮೂಲಕವಾಗಿ ಇವತ್ತು ಹುಟ್ಟಿ ಬಂದಂಥ ಎಲ್ಲರೂ ಕೂಡ ಇವತ್ತು ಪಾಪಿಗಳಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಇವತ್ತು ಹುಟ್ಟಿದಂದಿನಿಂದಲೇ ನಾವು ಪಾಪಿಗಳಾಗಿದ್ದೇವೆ. ಅದರಿಂದಾಗಿ ಒಂದು ಮಗುವಿಗೆ ನಾವು ಪಾಪವನ್ನು ಹೇಳಿಕೊಡ್ಬೇಕಾಗಿಲ್ಲ ಪ್ರಿಯರೇ. ಆ ಮಗು ಹುಟ್ಟಿನಿಂದಲೇ ಅದನ್ನು ಎಲ್ಲವನ್ನು ಕೂಡ ಏನು ಮಾಡ್ತದೆ, ಕಲಿತುಕೊಂಡು ಬರ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯವನು ಇಲ್ಲ, ದೇವರನ್ನು ಹುಡುಕುವವನು ಒಬ್ಬನೂ ಕೂಡ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಇವತ್ತು ನನ್ನ ಪಾಪದ ಬಿಡುಗಡೆಗಾಗಿ ನಾನು ಏನು ಮಾಡಬೇಕು? ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಚನಕ್ಕೆ ನಾವು ಬೈಬಲನ್ನು ತೆಗೆದು ನಾವು ಓದಿಕೊಳ್ಳುವ. ಅಪೊಸ್ತಲ ಕೃತ್ಯ 3:19. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ನಾವು ದೇವರು ನಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನಾವು ಇವತ್ತು ಏನು ಮಾಡಬೇಕಂತೆ, ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಬೇಕು. ಏನು ಪಶ್ಚಾತ್ತಾಪ ಪಡುವುದಂದ್ರೆ, ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ರಿಪೆಂಟೆನ್ಸ್, ಗ್ರೀಕ್ ವರ್ಡ್ ಅಲ್ಲಿ ನಾವು ನೋಡುವಾಗ ಮೆಟನೋಯಾ ಎಂಬುದಾಗಿ ನಾವು ನೋಡ್ತೇವೆ. ಮೆಟನೋಯಾ ಎಂಬುದಾಗಿ METANOIA ಎಂಬುದಾಗಿ. ಸೊ ಅದರ ಅರ್ಥ ಏನಂತ ಹೇಳಿದ್ರೆ, ಚೇಂಜಿಂಗ್ ಒನ್ಸ್ ಮೈಂಡ್. ನಾವು ನಮ್ಮ ಮೈಂಡನ್ನು ನಾವು ಏನು ಮಾಡಿಕೊಳ್ಳುವಂಥದ್ದು, ಬದಲಾಯಿಸಿಕೊಳ್ಳುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಪಶ್ಚಾತ್ತಾಪ ಅಂದರೆ ನಾವು ಮಾಡುತ್ತಿರುವಂಥ ಪಾಪಗಳಿಗಾಗಿ ನೊಂದುಕೊಂಡು ಅದನ್ನು ಪರಿಪೂರ್ಣವಾಗಿ ನಾವು ಏನು ಮಾಡುವಂಥದ್ದು, ಬಿಟ್ಟು ಬಿಡುವುದು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ 13ನೇ ವಚನಕ್ಕೆ ಬರುವಾಗ ಆ ಪಶ್ಚಾತ್ತಾಪದ ಪರಿಪೂರ್ಣ ಅರ್ಥವನ್ನು ನಾವಲ್ಲಿ ನೋಡಿಕೊಳ್ಳಬಹುದು ಪ್ರಿಯರೇ. ಜ್ಞಾನೋಕ್ತಿ 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಾಗಾದರೆ ನಾವು ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ನಮಗೆ ದೇವರ ಕರುಣೆ ದೊರೆಯುತ್ತದೆ ಪ್ರಿಯರೇ. ಈಗ ನೆಕ್ಸ್ಟ್ ಸ್ಟೆಪ್, ನಾವು ಕೇವಲ ಪಶ್ಚಾತ್ತಾಪ ಪಟ್ಟರೆ ಸಾಕಾಗುವುದಿಲ್ಲ. ದೇವರ ವಾಕ್ಯ ಇನ್ನೂ ಮುಂದಕ್ಕೆ ಹೋಗಿ ಹೇಳ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ನೋಡ್ತೇವೆ. ರೋಮಾಪುರ 10:9-10 ವಚನಗಳು. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಪಶ್ಚಾತ್ತಾಪ ಪಟ್ಟು ನಾವು
ಈಗ ಏನು ಮಾಡಬೇಕಂದ್ರೆ ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬುವಾಗ ನಮಗೇನಾಗ್ತದಂತೆ? ರಕ್ಷಣೆ ಆಗ್ತದೆ. ಇವತ್ತು ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ ಯಾಕೆ ಎಂಬುದಾಗಿ ನೋಡುವಾಗ ನಾವು ಈ ಸತ್ಯತೆಯನ್ನು ತಿಳಿದುಕೊಂಡು ಈ ಸತ್ಯತೆಯಲ್ಲಿ ಜೀವನ ಮಾಡಬೇಕೆಂಬುದಾಗಿ ಆತ ನಮ್ಮನ್ನು ಇಟ್ಟಿದ್ದಾನೆ ಪ್ರಿಯರೇ. ಇವತ್ತು ನಾವು ಈ ಸತ್ಯತೆಯಲ್ಲಿ ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಇವತ್ತು ಯೇಸುವನ್ನು ಕರ್ತನೆಂದು ಬಾಯಿಂದ ನಾವು ಅರಿಕೆ ಮಾಡಿದ್ದೇವಾ, ಅಥವಾ ದೇವರು ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದಾನೆಂದು ನಾವು ಹೃದಯದಿಂದ ನಂಬಿದ್ದೇವಾ ಪ್ರಿಯರೇ? ಒಂದು ವೇಳೆ ಮಾಡದಿದ್ದರೆ ಈ ಸಮಯ ಇವತ್ತು ನಿಮಗಾಗಿ ಇಡಲ್ಪಟ್ಟಿದೆ ಪ್ರಿಯರೇ. ಈ ಸಮಯದಲ್ಲಿ ನಾವು ಯೇಸು ಸ್ವಾಮಿಯನ್ನು ನಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕರಿಸಿಕೊಳ್ಳುವ ಈ ಮೂಲಕವಾಗಿ ನಿತ್ಯ ಜೀವಕ್ಕೆ ತೆರೆಯಲ್ಪಟ್ಟಿರುವಂಥ ಬಾಗಿಲು, ತೆರೆಯಲ್ಪಟ್ಟಿರುವಂಥ ಮಾರ್ಗಕ್ಕೆ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಳ್ಳುವ ಮತ್ತು ಆ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ಲಿಕ್ಕಾಗುವಂತೆ ದೇವರು ತಾನೇ ನಮಗೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ನಾವು ಇರುವಂಥ ಸ್ಥಳದಲ್ಲಿ ಕುಳಿತುಕೊಂಡು ನಾವು ಇರುವಂಥ ಸ್ಥಳದಲ್ಲಿಯೇ ನಾವು ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸುವ ಪ್ರಿಯರೇ. ಪರಿಶುದ್ಧನು ಮಹೋನ್ನತನೂ ಆಗಿರುವಂಥ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ, ಇವತ್ತು ನೀನು ಹೇಳಿಕೊಟ್ಟಂಥ ಈ ಸತ್ಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಹೌದು ಕರ್ತನೆ, ನಮ್ಮ ಮರಣ ಯಾವಾಗ, ಎಲ್ಲಿ, ಹೇಗೆ ನಮಗೆ ಗೊತ್ತಿಲ್ಲ ಕರ್ತನೆ. ಆದರೆ ಒಂದು ಸತ್ಯ ಸ್ವಾಮಿ, ನಮ್ಮ ಮರಣದ ನಂತರವೂ ಕೂಡ ನೀನು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಎಲ್ಲ ರೀತಿಯಲ್ಲಿ ಮುನ್ನಡೆಸುವಂಥ ದೇವರಾಗಿದ್ದಿ ಯಾವಾಗ ಎಂಬುದಾಗಿ ನೋಡುವಾಗ ನೀನು ಹೇಳಿಕೊಟ್ಟಂಥ ಮಾತು ಕರ್ತನೆ, ನಾವು ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ನೀನೇ ದೇವರೆಂಬುದಾಗಿ ನಮ್ಮ ಬಾಯಿಯಿಂದ ಅರಿಕೆ ಮಾಡಿಕೊಂಡು ಜೀವಿಸುವಾಗ, ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲು ನೀನು ಶಕ್ತನಾಗಿದ್ದಿ ಸ್ವಾಮಿ. ಹೌದು ಕರ್ತನೆ, ನಮಗಾಗಿ ಆ ಮಾರ್ಗವು ತೆರೆಯಲ್ಪಟ್ಟಿದೆ, ಪರಲೋಕದ ಬಾಗಿಲುಗಳು ತೆರೆಯಲ್ಪಟ್ಟಿದೆ ಸ್ವಾಮಿ. ಆ ಪರಲೋಕಕ್ಕೆ ಮಾರ್ಗ ನೀನೇ ಸ್ವಾಮಿ. ಅಪ್ಪ, ನಿನ್ನನ್ನು ನಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಂಡು ಈ ಲೋಕದಲ್ಲಿ ಮುಂದೆ ಹೋಗ್ಲಿಕ್ಕಾಗುವಂತೆ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡೆಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ಸ್ವಾಮಿ ನೀ ನಿಮ್ಮ ಈ ಒಂದು ಭಾಗದಲ್ಲಿ ಕರ್ತನೆ ವಿಶೇಷವಾಗಿ ನೀನು ಕಾರ್ಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಯಾರು ಈ ಒಂದು ನಿರ್ಣಯ, ಈ ಒಂದು ಸ್ವಾಮಿ ರಕ್ಷಣೆಯ ಅನುಭವಕ್ಕೆ ಯಾರು ಬರಲಿಲ್ವೋ ಕರ್ತನೆ, ಅವರೆಲ್ಲರೂ ಕೂಡ ರಕ್ಷಣೆಯ ಅನುಭವಕ್ಕೆ ಬರುವ ಹಾಗೆ ಈ ಮಾರ್ಗದ ಮೂಲಕವಾಗಿ ಅವರು ನಡಿಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಇರಲೇಬಾರದು ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ, ವಾರ್ತೆ ತಲುಪದ ಊರು ಇರಲೇಬಾರದು ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ಗ್ರಾಮ ಇರಬಾರದೆಲ್ಲಿಯೂ, ವಾರ್ತೆ ತಲುಪದ ಊರು ಇರಲೇಬಾರದು ಸಭೆಯೂ ಇಲ್ಲದ ಗ್ರಾಮ